ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿದ್ದೇವೆ. ಈ ದಿನ ವಿಶೇಷವಾದ ದಿನವಲ್ಲವೋ? ಫೆಬ್ರವರಿ 29. ದೇವರು ಅನುಗ್ರಹಿಸಿದಕ್ಕಾಗಿ ದೇವರನ್ನು ಸ್ತುತಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಒಂದು ಪ್ರತ್ಯೇಕವಾದ ದಿನವಾಗಿ ನಮಗೋಸ್ಕರ ಒಂದು ಎಕ್ಸ್ಟ್ರಾ ದಿನವಾಗಿ ಈ 29ನೇ ತಾರೀಖನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದಕ್ಕಾಗಿ ವಂದನೆಗಳು. ಈ ದಿನ ಶ್ರೇಷ್ಠವಾದ ದಿನವಾಗಿ ಪ್ರತ್ಯೇಕವಾಗಿ ನಿಮ್ಮೊಂದಿಗೆ ಕಳೆಯುವ ದಿನವಾಗಿ ಇರುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಒಂದು ದಿನ ಹೆಚ್ಚಿಸುವುದಾದರೆ, ಒಂದು ಗಂಟೆ ಹೆಚ್ಚಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತೇವಲ್ಲವೇ? ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ನಮಗೆ ದೊರಕುವುದಾದರೆ, ಎಕ್ಸ್ಟ್ರಾ ಸ್ಯಾಲರಿ ಬರುವಾಗ ನಾವು ಎಷ್ಟೋ ಆನಂದ ಪಡ್ತೇವಲ್ಲವೇ? ನಾವು ಬರೆಯುವ ಎಕ್ಸಾಮ್ಗೆ ಒಂದು ಎಕ್ಸ್ಟ್ರಾ 1 ಅವರ್ ಟೈಮ್ ಕೊಟ್ಟು ಎಕ್ಸಾಮ್ ಬರಿ ಅನ್ನೋದಾದರೆ ಆ ಸ್ಟೂಡೆಂಟ್ ಎಷ್ಟು ಸಂತೋಷ ಪಡ್ತಾರಲ್ಲವೇ? ಹಾಗೆಯೇ ದೇವರು ನಮಗೆ ಲೀಫ್ ಇಯರ್ ಅಂದರೆ ಒನ್ಸ್ ಇನ್ 4 ಇಯರ್ಸ್ ಈ ಕ್ಯಾಲೆಂಡರನ್ನು ಕ್ಯಾಲ್ಕುಲೇಟ್ ಮಾಡುವುದಾದರೆ 365 ಡೇಸ್ ಆಗುವುದಾದರೆ ಒಂದು ಕ್ವಾರ್ಟರ್ ಡೇ ಉಳಿದುಕೊಂಡಿತಂತೆ. ಅದನ್ನು ಏನು ಮಾಡಬೇಕೆಂದು ಆಲೋಚಿಸಿ ಆ 4 ಕ್ವಾರ್ಟರ್ಸ್ ಅಂದರೆ 4 ಕಾಲ್ ಭಾಗವನ್ನು ಸೇರಿಸಿ ಒಂದು ದಿನವನ್ನಾಗಿ ಫೆಬ್ರವರಿ 29ನೆಯ ದಿನದಂದು ನೇಮಿಸಿರುವುದರಿಂದ ಅಂದಿನಿಂದ ಇಂದಿನವರೆಗೂ 4 ಇಯರ್ಸ್ಗೆ ಒಂದು ಸಾರಿ ಒಂದು ಎಕ್ಸ್ಟ್ರಾ ದಿನವಾಗಿ ಫೆಬ್ರವರಿ 29 ಬರುತ್ತದೆ. ದೇವರು ಕೊಟ್ಟಂತಹ ಈ ಎಕ್ಸ್ಟ್ರಾ ದಿನವನ್ನು ಎದಕ್ಕಾಗಿ ಬಳಸುತ್ತಾರೆ? ದೇವರಿಗೋಸ್ಕರ ಬಳಸುವುದಾದರೆ ಅದು ನಮಗೆಷ್ಟೋ ಧನ್ಯಕರವಾಗಿರುತ್ತೆ. ಕನಿಷ್ಠ ಒಂದು 4 ವರ್ಷಗಳಲ್ಲಿ ನನ್ನನ್ನು ನನ್ನ ದೇವರು ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಹೆಚ್ಚಿಸಿದ್ದಾರೆ, ಕಳೆದ 4 ವರ್ಷಗಳಲ್ಲಿ ದೇವರು ನನ್ನನ್ನು ಹೇಗೆ ಕಾಪಾಡಿದ್ದಾರೆ, ಹೇಗೆ ನನ್ನನ್ನು ಆಶೀರ್ವದಿಸಿದ್ದಾರೆ, ಎಂಥ ಅಭಿವೃದ್ಧಿ ನನ್ನ ಜೀವಿತದಲ್ಲಿ ಕಂಡಿದ್ದೇನೆ, ಎಂಥ ಪ್ರಮಾದದಿಂದ ತಪ್ಪಿಸಿದ್ದಾರೆ ಎಂಬ ವಿಷಯಗಳನ್ನು ನಾವು ಜ್ಞಾಪಕ ಮಾಡಿಕೊಂಡು ಸ್ತುತಿ ಕೃತಜ್ಞತೆಯೊಂದಿಗೆ ಈ ದಿನವಿಡೀ ಕರ್ತನ ಸನ್ನಿಧಿಯಲ್ಲಿ ಆರಾಧನೆಯಲ್ಲಿ ಕಳೆಯುವುದಾದರೆ ನಾವು ಆಧ್ಯಾತ್ಮಿಕವಾಗಿ 2ರಷ್ಟು 4ರಷ್ಟು ಬಲವನ್ನು ಕೂಡ ಹೊಂದಿಕೊಳ್ಳುವವರಾಗಿರ್ತೇವೆ. ಇದೊಂದು ಪ್ರತ್ಯೇಕವಾದ ದಿನವಾಗಿದೆ. ಕೀರ್ತನೆ 118 24ನೇ ವಚನ ಹೇಳುತ್ತೆ. ಕೀರ್ತನೆ 118 24. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಏನಂತೆ? ಈ ದಿನ ಯೆಹೋವನಿಂದ ನೇಮಕವಾದದ್ದು. ಇಂಗ್ಲಿಷಲ್ಲಿ ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಡನ್ ಅಂಡ್ ವಿ ವಿಲ್ ರಿಜಾಯ್ಸ್ ಅಂಡ್ ಬಿ ಗ್ಲಾಡ್ ಇನ್ ಇಟ್ ಎಂದು ಹೇಳುತ್ತೆ. ಹೀಗಂತ ಒಂದು ಒಳ್ಳೆ ಕೋರಸ್ ಕೂಡ ಇದೆ. ಇದು ದೇವರಿಂದ ನೇಮಕವಾದ ದಿನ. ಈ ದಿನದಲ್ಲಿ ನಾವು ಉತ್ಸಾಹದೊಂದಿಗೆ ಸಂತೋಷದೊಂದಿಗೆ ಕರ್ತನಲ್ಲಿ ಆನಂದಿಸೋಣ. ಚಾರ್ಲ್ಸ್ ಸ್ಪರ್ಜನ್ ಎಂಬ ಭಕ್ತನು ಹೇಳುತ್ತಾನೆ, ಬಹಳ ಅಪರೂಪವಾಗಿ ಕಾಣಿಸುವ ಈ ಫೆಬ್ರವರಿ 29ನೇ ತಾರೀಕು, ಈ ವಿಶೇಷವಾದ 29ನೇ ದಿನ ಘನವಾಗಿ 4ರಷ್ಟು ಆಶೀರ್ವಾದ ಹೊಂದಿಕೊಳ್ಳುವಷ್ಟು ಮತ್ತಷ್ಟು ಸಮರ್ಪಣೆಯೊಂದಿಗೆ ಪಶ್ಚಾತ್ತಾಪ ಪಡುತ್ತಾ ಸ್ತುತಿಸುತ್ತಾ ಕೃತಜ್ಞತೆಯಿಂದ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋಣ ಎಂದು ಹೇಳ್ತಾ ಇದ್ರಂತೆ. ದೇವರು ಕೊಟ್ಟಂತಹ ಈ ವಿಶೇಷವಾದ ದಿನವನ್ನು ಆತನಿಗೋಸ್ಕರವೇ ಬಳಸುತ್ತೇನೆ ಎಂಬ ಒಂದು ಒಳ್ಳೆ ಹಾಡನ್ನು ಬರೆದು ಹಾಡುತ್ತಾನೆ ಒಬ್ಬ ಕವಿ. ಹಾಗಾದರೆ ಈ ದಿನ ಎಲ್ಲಾ ದಿನಗಳಂತೆ ಅಲ್ಲದೆ ಒಂದು ವ್ಯತ್ಯಾಸವಾದ ದಿನವಾಗಿ, ಕರ್ತನನ್ನು ಸ್ತುತಿಸುವ ದಿನವಾಗಿ, ಕರ್ತನಲ್ಲಿ ಬಲಗೊಳ್ಳುವ ದಿನವಾಗಿ, ಕರ್ತನಲ್ಲಿ ಆನಂದಿಸುವ ದಿನವಾಗಿ, ಕರ್ತನು ಮಾಡಿದ ಉಪಕಾರಗಳಿಗೆ ಆತನಿಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ನನಗಾದರೂ ಇದು ಮತ್ತಷ್ಟು ವಿಶೇಷವಾದ ದಿನವಾಗಿದೆ. ಯಾಕೆ ಗೊತ್ತಾ? ಈ ದಿನ ನಾನು ಹುಟ್ಟಿದ ದಿನವೂ ಕೂಡ ಆಗಿದೆ. 1952ನೇ ವರ್ಷ ಫೆಬ್ರವರಿ 22ನೇ ತಾರೀಕಿಗೆ ನಾನು ಜನಿಸಿದ್ದೇನೆ. ದೇವರ ಮಹಾಕೃಪೆಯಿಂದ ಇಷ್ಟು ವರ್ಷಗಳವರೆಗೂ ದೇವರು ನನ್ನನ್ನು ಕಾಪಾಡಿದ್ದಾರೆ. ಈ ಪ್ರತ್ಯೇಕವಾದ ದಿನದಲ್ಲಿ 4 ವರ್ಷಕ್ಕೊಂದು ಸಾರಿ ಆತನು ಮಾಡಿದ ಉಪಕಾರಗಳನ್ನು ಯೋಚಿಸುತ್ತಾ ಯಾವ ರೀತಿಯಾಗಿ ಒಂಥರ ಉನ್ನತ ಸ್ಥಿತಿಗೆ ಬರುವಂತೆ, ದಿನೇ ದಿನೇ ಅಭಿವೃದ್ಧಿಗೆ ಬರುವಂತೆ ದೇವರು ಹೇಗೆ ಸಹಾಯ ಮಾಡಿದರು ಎಂಬುದಾಗಿ ಈ 18ನೇಯ ಲೀಫ್ ಇಯರ್ ಬರ್ತ್ಡೇಯ ದಿನದಂದು, ಅಂದರೆ 72 ವರ್ಷ ಕಂಪ್ಲೀಟ್ ಮಾಡಿ 73ನೇಯ ವರ್ಷದೊಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ, ಮುಂಚಿತವಾಗಿ ತಿಳಿಸಿರುವ ಹಾಗೆ, ಈ ದಿನ ಒಂದು ವಿಶೇಷವಾದ ಸ್ತುತಿ ಕೃತಜ್ಞತೆಯ ಕೂಟವನ್ನು ಹೈದರಾಬಾದ್ನಲ್ಲಿ ಏರ್ಪಡಿಸಿದ್ದೇವೆ. ನಿನ್ನೆಯ ದಿನದಲ್ಲಿ ನಡೆದ ವಿಜಯವಾಡದ ಕೂಟದಲ್ಲಿ ರಾತ್ರಿ 12 ಗಂಟೆಯ ನಂತರ ಆ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಒಂದು ಚಿಕ್ಕ
ಸ್ತುತಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಿನ್ನೆ ರಾತ್ರಿ ವಿಜಯವಾಡದಲ್ಲಿ ಒಂದು ಒಳ್ಳೆಯ ಕೃತಜ್ಞತೆ ಕೂಟವನ್ನು ಏರ್ಪಡಿಸುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಈ ದಿನ ಸಾಯಂಕಾಲ ಲಾರ್ಡ್ಸ್ ಚರ್ಚ್ನಲ್ಲಿ ಹೈದರಾಬಾದ್ ಇಲ್ಲವೇ ಸಿಕಿಂದ್ರಾಬಾದ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಈ ಕೂಟ ಆರಂಭಿಸಲಾಗುತ್ತೆ. ಸಾಧ್ಯವಾದವರು ಅಲ್ಲಿಗೆ ಬನ್ನಿರಿ. ದೇವರು ಮಾಡಿರುವ ಉಪಕಾರಗಳೆಲ್ಲ ನೆನೆಸುವಾಗ ನನ್ನ ಸೇವೆಯಲ್ಲಿ ಕಳೆದ 54 ವರ್ಷಗಳಿಂದ ಕರ್ತನನ್ನೇ ಹಿಂಬಾಲಿಸುತ್ತಾ ಆತನ ಸೇವೆಯಲ್ಲಿ ಮುಂದೆ ಸಾಗುತ್ತಿರುವಾಗ ಎಷ್ಟೋ ಜನರಿಗೆ ನನ್ನನ್ನು ಆಶೀರ್ವಾದಕರವಾಗಿ ಮಾಡಿದ್ದಾರೆ ಎಂದು ನಾನು ಹೇಳ್ಕೊಳ್ಳುವುದಲ್ಲ, ನಿಮ್ಮಲ್ಲಿಯೇ ಅನೇಕರು ಹೇಳುವವರಾಗಿದ್ದೀರಿ. ಯಾವ ಊರಿಗೆ ಹೋದ್ರು, ಯಾವುದೇ ಪ್ರಾಂತ್ಯಕ್ಕೆ ಹೋದ್ರು, ದೇವರು ಯಾವ ರೀತಿಯಾಗಿ ಆ ರೇಡಿಯೋ ಮೆಸೇಜ್ ಮೂಲಕ, ಟಿವಿ ಪ್ರೋಗ್ರಾಂ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ, ಉಜ್ಜೀವನ ಕೂಟಗಳ ಮೂಲಕ, ಗೆಟ್ ಟುಗೆದರ್ ಮೂಲಕ, ಯೂತ್ ಮೀಟಿಂಗ್ ಮೂಲಕ, ಹೀಗೆ ಅನೇಕ ವಿಧಾನದಲ್ಲಿ, ಪತ್ರಿಕೆಯ ಸೇವೆಯ ಮೂಲಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಶೀರ್ವದಿಸಲ್ಪಟ್ಟವರು ಎಷ್ಟೋ ಜನ ಇದ್ದಾರೆ ಎಂಬುದಾಗಿ ಕೆಲವೊಮ್ಮೆ ಎಲ್ಲೆಲ್ಲೋ ಹೋದಾಗ ಅನೇಕರು ಹೇಳುವ ವಿಷಯಗಳನ್ನು ಕೇಳಿ ದೇವರಿಗೆ ಎಷ್ಟೋ ಸ್ತುತಿಸುತ್ತೇನೆ. ದೇವರು ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಅರಿತವರಾಗಿದ್ದಾರೆ ಎಂದು ಈ 72 ವರ್ಷಗಳು ಮುಗಿದ ನಂತರ ಮತ್ತಷ್ಟು ಅದನ್ನು ದೃಢಪಡಿಸುತ್ತಿದ್ದಾರೆ. ಆತನು ಕೊಟ್ಟ ಮಾತು ಯಥಾರ್ಥವಾಗಿದೆ ಎಂದು, ಆತನ ವಾಗ್ದಾನಗಳು ನಂಬಲು ಯೋಗ್ಯವಾಗಿವೆ ಎಂದು ಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ಒಮ್ಮೆ ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ ನೋಡೋಣ ಬನ್ನಿ. ನನ್ನ ಕರೆಯ ಕುರಿತಾಗಿ ವಚನ ಇದೆ. ನಾನು ರಕ್ಷಿಸಲ್ಪಟ್ಟ ನಂತರ ದೇವರು ತಕ್ಷಣವೇ ನನ್ನನ್ನು ಕರೆದ ವಿಧಾನಕ್ಕಾಗಿ ಕರ್ತನನ್ನು ಸ್ತುತಿಸುತ್ತೇನೆ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 4ನೇ ಮತ್ತು 5ನೇ ವಚನ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೆನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ನಾನು 18-19 ವಯಸ್ಸಿನವನಾಗಿದ್ದಾಗ ದೇವರು ಕೊಟ್ಟ ವಾಗ್ದಾನ ಇದಾಗಿದೆ. ಅಂದರೆ 1971ನಲ್ಲಿ ದೇವರು ಕೊಟ್ಟಂತಹ ವಾಗ್ದಾನ ಈ ದಿನಕ್ಕೂ ನೆರವೇರುವುದನ್ನು ನಾನು ಕಣ್ಣಾರೆ ನೋಡುವಾಗ ಆ ದಿನ ನನಗಿದು ಅರ್ಥ ಆಗಲಿಲ್ಲ. ಒಬ್ಬ 18 ವರ್ಷ ವಯಸ್ಸಿನ ಹುಡುಗನಾಗಿ ಸಮಸ್ತವನ್ನು ಬಿಟ್ಟುಬಿಟ್ಟು ಕರ್ತನ ಮಾತನ್ನು ನಂಬಿದೆ. ನನ್ನನ್ನು ಆತನು ತಿಳಿದಿದ್ದಾನೆ, ನನ್ನನ್ನು ನೇಮಿಸಿದ್ದಾನೆ, ನನ್ನನ್ನು ಪ್ರತಿಷ್ಠಿಸಿದ್ದಾನೆ, ನನ್ನನ್ನು ಕರೆಯುತ್ತಿದ್ದಾನೆ ಎಂದು ಸಮಸ್ತವನ್ನು ಬಿಟ್ಟು ಆತನ ಸೇವೆಯಲ್ಲಿ ನಡೆಯುತ್ತಿರುವಾಗ ಕಳೆದ 54 ವರ್ಷಗಳ ಸೇವೆಯಲ್ಲಿ ದೊಡ್ಡ ಆಸ್ತಿಯಾಗಲಿ ಮತ್ತೊಂದಾಗಲಿ ನಾನು ಸಂಪಾದಿಸಿಕೊಂಡಿಲ್ಲ. ಆದರೆ ಅನೇಕ ಆತ್ಮಗಳನ್ನು ಸಂಪಾದಿಸಿದ್ದೇನೆ ಎಂದು ಹೇಳುವುದಕ್ಕಾಗಿ ಹೆಮ್ಮೆಪಡುತ್ತೇನೆ. ದೇವರ ಮಾತು ಅಕ್ಷರಶಃ ನೆರವೇರುತ್ತದೆ ಎಂದು ಆತನು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸಿಕೊಳ್ಳುವುದಾದರೆ ಆತನು ಉಪಯೋಗಿಸಿಕೊಳ್ಳುವ ವಿಧಾನವೇನೆಂದರೆ ಅನೇಕ ನಶಿಸುವ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡುವುದೇ ದೇವರಿಂದ ಉಪಯೋಗ ಆಗುವಂಥದ್ದಾಗಿದೆ. ಅದು ಪ್ರಸಂಗದ ಮೂಲಕವೋ ಹಾಡಿನ ಮೂಲಕವೋ ಮತ್ತೊಂದು ಸೇವೆಯೋ ಅನ್ನುವುದು ಮುಖ್ಯವಲ್ಲ. ಆದರೆ ಒಂದು ಆತ್ಮವನ್ನು ನಿಜದೇವರಾಗಿರುವ ಕ್ರಿಸ್ತನ ಕಡೆಗೆ ನಡೆಸುವಂಥದ್ದು, ಆ ವ್ಯಕ್ತಿಯನ್ನು ಪರಿಪೂರ್ಣನನ್ನಾಗಿ ಕರ್ತನ ಮುಂದೆ ನಿಲ್ಲಿಸುವಂಥದ್ದು, ದೇವರು ತನ್ನ ಸೇವಕರನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎನ್ನುವಂಥದ್ದು, ಅವರಲ್ಲಿ ಒಬ್ಬನಾಗಿ, ಕೇವಲ ಒಬ್ಬನಾಗಿ ನಾನು ಕೂಡ ಒಬ್ಬನಂತೆ ಇರುವ ಭಾಗ್ಯ ಕೊಟ್ಟಿದ್ದಾರೆಂದು ನೆನೆಸಿ ನಾನು ಯಾವಾಗಲೂ ದೇವರನ್ನು ಸ್ತುತಿಸ್ತೇನೆ. ಈ ಪ್ರತ್ಯೇಕವಾದ ದಿನದಲ್ಲಿ ನಾನಾದರೂ ದೇವರಲ್ಲಿ ಆನಂದಿಸುತ್ತಾ ಮತ್ತಷ್ಟು ಹೆಚ್ಚಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮೆಲ್ಲರಿಗೂ ಈ ದಿನ ಹುಟ್ಟಿದ ಹಬ್ಬ ಇಲ್ಲದೇ ಇರಬಹುದು, ಇಲ್ಲವೇ ಕೆಲವರಿಗೆ ಹುಟ್ಟಿದ ದಿನವೂ ಕೂಡ ಒಂದು ವೇಳೆ ಈ ದಿನ ಆಗಿದ್ದಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಈ ದಿನ ಗತ 4 ವರ್ಷಗಳಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನೆಲ್ಲ ನೆನೆಸಿಕೊಳ್ಳಲು ಇದೊಂದು ಪ್ರತ್ಯೇಕವಾದ ಒಳ್ಳೆ ದಿನವಾಗಿದೆ ಅಲ್ಲವೇ? ದೇವರು ಮಾಡಿರುವ ಉಪಕಾರಗಳನ್ನು ಯೋಚಿಸುತ್ತಿರುವಾಗ, ಆಲೋಚಿಸುತ್ತಿರುವಾಗ ಎಷ್ಟೋ ಕೃತಜ್ಞತೆ ಉಂಟಾಗುತ್ತೆ. ಅದರಿಂದ ಅನೇಕ ವಿಧವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ಈ ದಿನ ಬೈಬಲನ್ನು ಬದುಕಿ ತೋರಿಸುವಂತಹ ಮನುಷ್ಯರನ್ನು ಲೋಕ ಎದುರು ನೋಡ್ತಾ ಇದೆ. ಬೈಬಲ್ನಲ್ಲಿರುವುದನ್ನು ಬೋಧಿಸುವವರು ಬಹಳಷ್ಟು ಜನ ಇದ್ದಾರೆ. ಅದರಂತೆ ನಡೆದುಕೊಂಡು ಇಗೋ ನಾನು ಕರ್ತನಿಗೆ ಸಾಕ್ಷಿಯಾಗಿದ್ದೇನೆ ಎಂದು ಹೇಳಬಲ್ಲ ವ್ಯಕ್ತಿಯಾಗಿ ದೇವರು ನನ್ನನ್ನು ನಿಲ್ಲಿಸಿದ್ದಕ್ಕಾಗಿ ನಾನು ಆತನಿಗೆ ಸ್ತುತಿಸುತ್ತೇನೆ. ಕೆಲವು ವರ್ಷಗಳವರೆಗೂ ದೇವರನ್ನು ಹಿಂಬಾಲಿಸಿ ಡಿವಿಯೇಟ್ ಆಗಿ ಹಿಂಜರಿದು ಎಡವಲಿಲ್ಲ. ಆದರೆ ಕರ್ತನು ಹೇಳಿದಂತೆಯೇ ಅಂತ್ಯದವರೆಗೂ ನಾನು ನಂಬಿಗಸ್ತನಾಗಿರಬೇಕೆಂಬ ಆಸೆಯಿಂದ ಮುಂದೆ ಸಾಗುತ್ತಿದ್ದೇನೆ. ಇವತ್ತಿಗೂ ದೇವರಿಗೆ ಭಯಪಡುತ್ತಾ ನನ್ನ ರಕ್ಷಣೆಯನ್ನು ಮುಂದುವರಿಸುತ್ತಿದ್ದೇನೆ. ಕರ್ತನು ಕೊಟ್ಟ ಕರೆಯ ವಿಷಯದಲ್ಲಿ ಎಲ್ಲಿಯೂ ದಾರಿ ತಪ್ಪದಂತೆ ಆತನ ಚಿತ್ತದಲ್ಲಿಯೇ ಸೇವೆಯನ್ನು ಮಾಡುತ್ತಾ ಮುಂದೆ ಸಾಗುತ್ತಿದ್ದೇನೆ. ನನಗೋಸ್ಕರ ನೀವೆಲ್ಲ ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆ ಕೋರುತ್ತಿದ್ದೇನೆ. ಅದೇ ಸಮಯದಲ್ಲಿ ಒಂದು ಪ್ರತ್ಯೇಕವಾದ ದಿನವನ್ನಾಗಿ ಈ ದಿನದಲ್ಲಿ ವಿಶೇಷವಾದ ದಿನವಾಗಿ ನಾವೆಲ್ಲರೂ ಆಚರಿಸಬೇಕಾಗಿದೆ. ಕರ್ತನನ್ನೇ ಅವಲಂಬಿಸಿ ಕರ್ತನಲ್ಲಿಯೇ ಕಾಲ ಕಳೆಯುವಂತಹ
ದಿನವಾಗಿದೆ. ಹೇಗೆ ಭಾನುವಾರ ಒಂದು ವಿಶೇಷ ದಿನವಾಗಿ ನಾವು ಪರಿಗಣಿಸುತ್ತೇವೋ, ಅದಕ್ಕಿಂತಲೂ ಶ್ರೇಷ್ಠವಾಗಿ 4 ವರ್ಷಕ್ಕೊಂದು ಸಾರಿ ಬರುವ ಈ ದಿನವನ್ನು ಕರ್ತನ ದಿನವನ್ನಾಗಿ, ಕರ್ತನು ನಮಗೆ ಕೊಟ್ಟ ದಿನವನ್ನಾಗಿ, ಆತನಲ್ಲಿ ಆನಂದಿಸಿ ಆತನಲ್ಲಿ ಸಂತೋಷಿಸಬೇಕು. ನೋಡಿ, ಇದು ಯೆಹೋವನೇ ನೇಮಿಸಿರುವ ದಿನವಾಗಿದೆ. ನಾವು ಆತನಲ್ಲಿ, ಇಲ್ಲವೇ ಈ ದಿನದಲ್ಲಿ ನಾವು ಉಲ್ಲಾಸಿಸಿ ಸಂತೋಷಿಸಬೇಕು. ಉತ್ಸಾಹದಿಂದ ಸಂತೋಷದಿಂದ ಕರ್ತನನ್ನು ಸ್ತುತಿಸುವಂತಹ ದಿನವಾಗಿ ಈ ದಿನ ನಮ್ಮೆಲ್ಲರಿಗಿರಲಿ. ಮತ್ತೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳು, ನಿಮ್ಮ ಜೀವಿತದಲ್ಲಿ ಈ ಸೇವೆಯ ಮೂಲಕ ಯಾವುದಾದರೂ ಉಪಕಾರ ಹೊಂದಿರುವುದಾದರೆ ಆ ವಿಷಯವನ್ನು ತಿಳಿಯಪಡಿಸಿರಿ. ದಟ್ ವಿಲ್ ಬಿ ಅ ಗ್ರೇಟ್ ಸ್ಟ್ರೆಂತ್ ಟು ಮೀ ಆ್ಯಂಡ್ ಎನ್ ಎನ್ಕರೇಜ್ಮೆಂಟ್. ಕರ್ತನಲ್ಲಿ ನಾನು ಪಟ್ಟಂತಹ ಪ್ರಯಾಸವು ಹೇಗೆ ಫಲಿಸಿತೆಂದು, ಆ ಪ್ರಯಾಸ ವ್ಯರ್ಥವಾಗಿಲ್ಲ ಎಂದು ತಿಳಿದುಕೊಳ್ಳಲು, ನೀವು ಹೊಂದಿಕೊಳ್ಳುವಂತಹ ಮೇಲುಗಳು, ಕರ್ತನು ಹೇಗೆ ನಿಮ್ಮನ್ನು ರಕ್ಷಣೆಗೆ ನಡೆಸಿದಾರೆಂದು, ಇಲ್ಲವೇ ಹೇಗೆ ಆತ್ಮಿಕವಾಗಿ ಬಲಪಡಿಸಿದಾರೆಂದು, ಇಲ್ಲವೇ ಹೇಗೆ ಆಪತ್ಕಾಲದಲ್ಲಿ ದೇವರು ಆದುಕೊಂಡಿದ್ದಾರೆಂದು, ಹೇಗೆ ನೀವು ಜಜ್ಜಿ ಹೋದಾಗ, ಕುಗ್ಗಿ ಹೋದಾಗ ಹೇಗೆ ದೇವರು ತನ್ನ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಿದಾರೆಂದು, ಯಾವ ರೀತಿಯಾಗಿ ನಿಮಗೋಸ್ಕರ ಮಾಡಿರುವ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾರೆಂದು ನೀವು ಕೂಡ ಯೋಚಿಸಿಕೊಂಡವರಾಗಿ ಕರ್ತನಿಗೆ ಸ್ತುತಿಸಿರಿ. ಸಾಧ್ಯವಾದರೆ 8939731313 ನಂಬರ್ಗೆ ನಮಗೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ಅವೆಲ್ಲ ರೆಕಾರ್ಡ್ ಆಗಿಟ್ಟು ದೇವರ ಕಾರ್ಯ, ಅಂದರೆ ಆತನ ಆಶ್ಚರ್ಯ ಕಾರ್ಯಗಳು ನಮ್ಮ ನಂತರದ ಸಂತತಿಯವರು ನೆನೆಸಿಕೊಳ್ಳುವಂತೆ ಅವುಗಳನ್ನು ಶೇಖರಿಸಿಡಬೇಕೆಂದು, ಬರೆದಿಡಬೇಕೆಂದು, ಅವುಗಳನ್ನು ಪ್ರಬಲಪಡಿಸಬೇಕೆಂದು, ಅವುಗಳನ್ನು ಪ್ರಕಟಿಸಬೇಕೆಂದು, ಅವುಗಳ ಕುರಿತು ಹೇಳಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಎಷ್ಟೋ ಕಾಲದಿಂದ ದೇವರ ಆಶೀರ್ವಾದದಿಂದ ಮುಂದೆ ಸಾಗುತ್ತಿರುವ ಈ ದೀನ ಸೇವೆ ಅಂತ್ಯದವರೆಗೂ ಮುಂದುವರಿಸುವ ಹಾಗೆ ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನನ್ನು ಕೂಡ ನೆನೆಸಿಕೊಳ್ಳಿರಿ. ದೇವರ ಮಹಾಕೃಪೆಯಿಂದ ಈ 72 ವರ್ಷ ವಯಸ್ಸಿನಲ್ಲಿಯೂ ಕೂಡ ಎಷ್ಟೋ ಅನಾರೋಗ್ಯ ಬಂದಾಗಿಯೂ, ಎಷ್ಟೋ ಸರ್ಜರೀಸ್ ಜರುಗಿದಾಗಿಯೂ, ಎಷ್ಟೋ ದೈಹಿಕ ಬಲಹೀನತೆ ಇದ್ದಾಗಿಯೂ, ಎಷ್ಟೋ ಹೋರಾಟಗಳು ಶ್ರಮೆಗಳು ಇದ್ದಾಗಿಯೂ ಅವುಗಳಿಗಿಂತಲೂ 2ರಷ್ಟು ಆಶೀರ್ವಾದ ದೇವರು ಕೊಡುತ್ತಾ ಮೇಲಿಂದ ಮೇಲೆ ನನ್ನನ್ನು, ನನ್ನ ಸ್ಟ್ರೆಂತನ್ನು ರಿನ್ಯೂ ಮಾಡುತ್ತಾ ನೂತನ ಬಲ ಕೊಡ್ತಿದ್ದಾರೆ. ಯೆಹೋವನಲ್ಲಿ ನಿರೀಕ್ಷಿಸುವವರಾದರೂ ನೂತನ ಬಲ ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಹಾರುವರು ಎಂಬ ವಾಗ್ದಾನದ ಪ್ರಕಾರ ಅಕ್ಷರಶಃ ಈ ವಯಸ್ಸಲ್ಲೂ ಕೂಡ ದೇವರಿಗೋಸ್ಕರ ಓಡುವುದಕ್ಕಾಗಿ, ಆತನ ನಾಮ ಪ್ರಕಟಿಸುವುದಕ್ಕಾಗಿ, ಆತನ ಸೇವೆ ಮಾಡುವುದಕ್ಕಾಗಿ, ದೇವರು ನನಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತುತಿಸುತ್ತೇನೆ. ಅಂತ್ಯದವರೆಗೂ ಆತನಿಗೆ ನಂಬಿಗಸ್ತನಾಗಿರಬೇಕೆಂದು ಕಾಲೇಬನಂತೆ ತುಂಬು ಹೃದಯದಿಂದ ಕರ್ತನನ್ನು ಹಿಂಬಾಲಿಸುತ್ತಾ, 40 ವರ್ಷದಲ್ಲಿ ನನಗೆಷ್ಟು ಬಲವಿತ್ತೋ 80 ವರ್ಷದಲ್ಲಿಯೂ ಕೂಡ ನನಗಷ್ಟೇ ಬಲ ಇದೆ ಎಂಬಂತೆ ದೇವರಿಗೋಸ್ಕರ ಪ್ರಯಾಸಪಟ್ಟಂತಹ ಮೋಶೆ, ಅವನಿಗೆ 120 ವರ್ಷ ವಯಸ್ಸು ಬಂದರೂ ಸಹ ಕಾಲಿನಲ್ಲಿ ಶಕ್ತಿ ಕಡಿಮೆಯಾಗದೆ, ಕಣ್ಣು ದೃಷ್ಟಿ ಮಂದವಾಗದೆ ಎಷ್ಟರ ಮಟ್ಟಿಗೆ ದೇವರಿಂದ ಉಪಯೋಗವಾದನೆಂದು ಅದರ ಕುರಿತು ನಾನು ಯೋಚಿಸುತ್ತಿರುವಾಗ ನಾನಂದುಕೊಂಡೆ, ದೇವರಿಂದ ಉಪಯೋಗ ಆಗುವಾಗ ನಾವು ಬಲಹೀನ ಆಗುವುದಿಲ್ಲ, ಆದರೆ ಬಲಿಷ್ಠರಾಗುತ್ತೇವೆ ಎಂದು. ನಾವು ನೂತನವಾದ ಶಕ್ತಿಯನ್ನು, ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕರ್ತನಿಂದ ಹೊಂದಿಕೊಳ್ತೇವೆ ಎಂದು ನಂಬುತ್ತೇನೆ. ನೀವು ಕೂಡ ನಿಮ್ಮ ನಿಮ್ಮ ಜೀವಿತದಲ್ಲಿ, ನಿಮ್ಮ ಶರೀರದಲ್ಲಿ ನೀವು ದೃಢವಾಗಿರಬೇಕಾದರೆ, ನಿಮ್ಮ ಆತ್ಮದಲ್ಲಿ ಆನಂದವಾಗಿರಬೇಕಾದರೆ, ನೀವು ಆಧ್ಯಾತ್ಮಿಕವಾಗಿ ಬಲಗೊಂಡವರಾಗಿ ಮುಂದೆ ಸಾಗಬೇಕಾದರೆ ಸ್ತುತಿಸುವುದನ್ನು ಕಲಿಯಿರಿ. ಸ್ತುತಿ, ಕೃತಜ್ಞತೆ ನಮಗೆ ಎಷ್ಟೋ ಮೇಲನ್ನುಂಟು ಮಾಡ್ತವೆ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಅಭಿವೃದ್ಧಿಪಡಿಸುತ್ತವೆ. ದೇವರು ತನ್ನ ಮಹಾಕೃಪೆಯಿಂದ ಮಾಡಿರುವ ಎಲ್ಲಾ ಉಪಕಾರಗಳಿಗಾಗಿ ಈ ದಿನ ನಾನು ಗತಕಾಲದಿಂದ, ನನ್ನ ಜನ್ಮ ದಿನದಿಂದಲೂ ಈ ದಿನದವರೆಗೂ ನಡೆದಿರುವ ಎಲ್ಲಾ ಕಾರ್ಯಗಳಿಗಾಗಿ ಮತ್ತೊಂದು ಸಾರಿ ಜ್ಞಾಪಕ ಮಾಡಿಕೊಂಡು ಆತನನ್ನು ಸ್ತುತಿಸುತ್ತಿದ್ದೇನೆ. ಹಾಗೆಯೇ ಈ ದಿನ ಲಾರ್ಡ್ಸ್ ಚರ್ಚ್ ಹೈದರಾಬಾದ್ನಲ್ಲಿ ನಡೆಯುವ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ಅಲ್ಲಿಗೆ ಬರಲು ಅನುಕೂಲವಿರುವವರೆಲ್ಲರೂ ಬಂದು ನಾವೆಲ್ಲರೂ ಸೇರಿ ದೇವರನ್ನು ಆರಾಧಿಸೋಣ. ಯಾಕೆಂದರೆ ಇದು ಕರ್ತನು ನೇಮಿಸಿರುವ ದಿನವಾಗಿದೆ. ಇದರಲ್ಲಿ ನಾವು ಸಂತೋಷಿಸಿ ಉತ್ಸಾಹದೊಂದಿಗೆ ಆನಂದಿಸೋಣ. ಬರಲಿಕ್ಕಾಗದೇ ಇರುವಂಥವರು ನೀವಿದ್ದ ಸ್ಥಳದಲ್ಲೇ ಕರ್ತನನ್ನು ಸ್ತುತಿಸಿರಿ. ಕಳೆದ 4 ವರ್ಷಗಳಲ್ಲಿ ದೇವರು ಮಾಡಿದ ಉಪಕಾರಗಳೆಲ್ಲ ನೆನೆಸಿಕೊಂಡು ಆತನಲ್ಲಿ ಆನಂದಿಸಿರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮನ್ನು ಸ್ತುತಿಸುತ್ತೇನೆ ದೇವರೇ. ಮತ್ತೊಂದು ನೂತನ ವರ್ಷದೊಳಗೆ ನಾನು ಪ್ರವೇಶಿಸುವಂತೆ ಮಾಡಿದ್ದಕ್ಕಾಗಿ ವಂದನೆಗಳು. ಕಳೆದ 72 ವರ್ಷಗಳಿಂದ ನಿಮ್ಮ ಕೃಪೆ ಕಡಿಮೆಯಾಗಲಿಲ್ಲ. ನಿಮ್ಮ ಒಂದು ನಂಬಿಕೆಯಲ್ಲಿ ದೇವರೇ ಸ್ವಲ್ಪವೂ ಕೂಡ ದೇವರೇ ಬಿಡದಂತೆ ಮುಂದೆ ಸಾಗುತ್ತಿರುವಾಗ ನಿಮ್ಮ ಕೃಪೆಯಲ್ಲಿ ನನ್ನನ್ನು ಭದ್ರಪಡಿಸಿರಿ. ಅಂತ್ಯದವರೆಗೂ ನಂಬಿಗಸ್ತನಾಗಿರುವಂತೆ ನನಗೆ ಸಹಾಯ ಮಾಡಿರಿ. ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ನನಗೆ ಲಾಭವೇ ಎಂಬ ವಾಕ್ಯ ಅಕ್ಷರಶಃ ನನ್ನ ಜೀವಿತದಲ್ಲಿ ನೆರವೇರುವಂತೆ ಸಹಾಯ ಮಾಡಿರಿ. ಹಾಗೆಯೇ ಅನುದಿನದ ಧ್ಯಾನದಲ್ಲಿ ಅನೇಕ ದಿನಗಳಿಂದ ನಿಮ್ಮ ವಾಕ್ಯ ಕೇಳುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಮೇಲಿಂದ ಮೇಲೆ ನೀವು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು, ಕನಿಷ್ಠ ಈ ಲೀಫ್ ಇಯರನ ಎಕ್ಸ್ಟ್ರಾ ದಿನದಂದು, ಅಂದರೆ 29ನೇ ತಾರೀಕಿನಂದು ಎಕ್ಸ್ಟ್ರಾ ದಿನ ನಮಗೆ ಕೊಟ್ಟಿರುವುದರಿಂದ ಈ ದಿನವಿಡೀ ನಿಮ್ಮ ಸನ್ನಿಧಿಯಲ್ಲಿ ಕೂತುಕೊಂಡು ನಿಮಗೆ ಸ್ತುತಿ ಕೃತಜ್ಞತೆ ಸಲ್ಲಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೆಯೇ ಮುಖ್ಯವಾಗಿ ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಈ ದಿನ ತಪ್ಪದೆ ವಾಟ್ಸಪ್ ಕಳಿಸಿರಿ. ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ 8939731313 ನಂಬರಿಗೆ ನಿಮ್ಮ ವಾಟ್ಸಪ್ ತಪ್ಪದೆ ಕಳಿಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಕರ್ತನಲ್ಲಿ ಆನಂದಿಸೋಣ, ಆತನನ್ನು ಸ್ತುತಿಸೋಣ. ನನಗೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಚಿತ್ತವಿರೋದಾದರೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಭೇಟಿಯಾಗೋಣ. ಅನುದಿನವೂ ಈ ವಾಕ್ಯಗಳನ್ನು ಕೇಳಿ ಆಧ್ಯಾತ್ಮಿಕವಾಗಿ ಬಲ ಹೊಂದುವವರಾಗಿರಿ. ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.